ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಶೋಭಾ ಕರಂದ್ಲಾಜೆ ಅವರು ಸ್ಪರ್ಧೆ ಮಾಡಬಾರ್ದು ಅನ್ನೋದು ಅಲ್ಲಿಯ ಜನರ ಒಂದು ಆಗ್ರಹ ಆಕ್ರೋಶ. ಆ ಕಾರಣದಿಂದ ಪತ್ರ ಚಳುವಳಿಯ ಮೂಲಕ ಗೋ ಬ್ಯಾಕ್ ಶೋಭಾ ಕರಂದ್ಲಾಜೆ ಅನ್ನುವ ಕ್ಯಾಂಪೇನ್ ಅನ್ನ ಶುರು ಮಾಡಿದಂತಹ ಶೋಭಾ ಕರಂದ್ಲಾಜೆ ಅವರ ಅಭಿಮಾನಿಗಳೇ ಶುರು ಮಾಡಿದ್ರು. ಈ ರೀತಿಯಾಗಿ ಶೋಭಾ ಕರಂದ್ಲಾಜೆ ನಮ್ಮ ಕ್ಷೇತ್ರದಲ್ಲಿ ಮುಂದೆ ನಿಲ್ಲೋದು ಬೇಡ ಅಂತ ಹೇಳಿ ಅದಕ್ಕೆ ಈಗ ಅವರ ಫ್ಯಾನ್ಸ್ ಶೋಭಾ ಕರಂದ್ಲಾಜೆ ಅವರ ಫ್ಯಾನ್ಸ್ ಗರಂ ಆಗಿದ್ದಾರೆ. ಅಭಿವೃದ್ಧಿ ಮಾಡಿಲ್ಲ ಎನ್ನುವವರಿಗೆ ಜಾಲತಾಣದಲ್ಲೇ ಕೌಂಟರ್ ಕೊಟ್ಟಿದ್ದಾರೆ. ಕ್ಷೇತ್ರಕ್ಕೆ ಮಾಡಿದ ಅಭಿವೃದ್ಧಿ ಕಾರ್ಯಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಪ್ರಚಾರದ ಬ್ಯಾನರ್ ಹಾಕಿಕೊಳ್ಳುವ ಸಂಪ್ರದಾಯ ಶೋಭಾ ಕರಂದ್ಲಾಜೆ ಅವರದ್ದಲ್ಲ. ಉದ್ಘಾಟನೆ ಅಭಿವೃದ್ಧಿ ಮಾಡಿದ ಎಲ್ಲ ಕಡೆ ಬ್ಯಾನರ್ ಹಾಕಿಸಲ್ಲ. ಕಾಂಟ್ರಾಕ್ಟರ್ ಬಳಿ ನೂರಾರು ಬ್ಯಾನರ್ ಹಾಕಿಸುವ ಗೀಳು ಇಲ್ಲ. ಇವರು ನಿಜವಾದ ಬಿಜೆಪಿ ಕಾರ್ಯಕರ್ತರ ಅಂತೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಪಪ್ರಚಾರಗಳನ್ನ ಮಾಡಿ ಕೇಳುವಂಥದ್ದು ಅದು ಅವರವರ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿರುವಂಥದ್ದು. ಅವರು ಪಾರ್ಟಿಗೆ ಒಳ್ಳೇದು ಮಾಡ್ತಿದಾರೋ ಅವ್ರ ಪಾರ್ಟಿಗೆ ಕೆಟ್ಟದ್ದು ಮಾಡ್ತಿದಾರೋ ಅದು ಅವರ ವಿಚಾರಕ್ಕೆ ಬಿಟ್ಟಿರುವಂಥದ್ದು. ಅದಕ್ಕೆ ನಾನು ಕಮೆಂಟ್ ಮಾಡಲ್ಲ. ನಾನು ಹೇಳ್ತಾ ಇರುವಂಥದ್ದು ಒಂದೇ, ಶೋಭಾ ಕರಂದ್ಲಾಜೆ ಒಂದೇ ₹1 ಯಾವುದೇ ಕಾಂಟ್ರಾಕ್ಟರ್ ಅನ್ನ ತಗೊಳ್ಳದೇನೆ, ಅವರ ಮುಖ ನೋಡದೇನೆ, ತುಂಬಾ ಕಾಂಟ್ರಾಕ್ಟರ್ಸ್ ಇಲ್ಲಿ ಯಾರು ಯಾವ ಕೆಲಸ ಮಾಡ್ತಿದಾರೋ ನಂಗೆ ಗೊತ್ತಿಲ್ಲ, ಮುಖ ನೋಡದೇನೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥದ್ದು. ಅದು ಮೋದಿಗೆ ಒಳ್ಳೆ ಹೆಸರು ಬರಬೇಕು ಅನ್ನುವಂಥ ರೀತಿಯಲ್ಲಿ ಕೆಲಸ ಮಾಡಿರುವಂಥದ್ದು. ಮತ್ತು ಕೇಂದ್ರದಿಂದ ಹಲವಾರು ಯೋಜನೆಯನ್ನ ತುಂಬಾ ಸಾರಿ ನಾವು ನಿತಿನ್ ಗಡ್ಕರಿ ಹತ್ರ ಹೋಗಿ ಜಗಳ ಆಡಿದೀವಿ. ಅವ್ರು ಹೇಳ್ತಿದ್ರು ನಿಮ್ಗೆ ಕೊಡಲ್ಲ ರಸ್ತೆ, ಯಾಕೆಂದ್ರೆ ನಿಮ್ಮಲ್ಲಿ ಜಮೀನು ಅಕ್ವಿಷನ್ ಮಾಡಲ್ಲ ಅಂತೇಳಿ. ಭೂಮಿ ಅಕ್ವಿಷನ್ ನಮ್ಮ DC ಅವರು ತಡ ಮಾಡ್ತಾರೆ ಕರ್ನಾಟಕ ಕೇರಳದಲ್ಲಿ, ನೀವು ಜಮೀನು ಕೊಡಲ್ಲ, ನನ್ನ ಪ್ರಾಜೆಕ್ಟ್ ಡಿಲೇ ಆಗುತ್ತೆ. ಇಂಥದನ್ನು ಕೂಡ ನಾವು ಬಯಸ್ಕೊಂಡಿದೀವಿ. ಆದ್ರೂ ಕೂಡ ನಾವು ತಂದುಬಿಟ್ಟು ಇವತ್ತು ಕೆಲಸ ಮಾಡುವಂಥದ್ದನ್ನ ಮಾಡಿಸ್ತಾ ಇದ್ದೀವಿ. ಮುಂದೆನೂ ಮಾಡ್ತೀವಿ. ಇದು ಯಾರೋ ನನ್ನ ವಿರುದ್ಧ ಮಾತಾಡಿದ್ರು, ನನ್ನ ಪರ ಮಾತಾಡಿದ್ರು, ಅಭಿಯಾನ ಮಾಡಿದ್ರು, ಇದು ಕೂಡ